ಗುರುಜಿ, ಈಗ ಯಾವ ವಿಷಯದ ಕುರಿತು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕರಿಗೆ ಕ್ಷೇತ್ರ ಮಹಿಮೆಗೆ ನಾವು ಸ್ವಾಗತವನ್ನು ಬಯಸೋಣ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿತ್ಮೆಗಳನ್ನ ಪರಿಪೂರ್ಣವಾಗಿ ನಿಮಗೆ ಹೇಳತಕ್ಕಂಥ ಅವಕಾಶ. ಇವತ್ತು ಯಾವ ಕ್ಷೇತ್ರ ಮಹಿಮೆ ನಿಮಗೆಲ್ಲ ನೋಡಬೇಕು. ಮೊದಲಾಗಿ ಕ್ಷೇತ್ರ ದೇವತೆಗಳನ್ನ ಸ್ವಾಗತ ಮಾಡೋಣ. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ. ಎಲ್ಲರಿಗೂ ಸ್ವಾಗತ ನಮ್ಮ ಕ್ಷೇತ್ರ ಮಹಿಮೆಗೆ. ಇವತ್ತಿನ ಕ್ಷೇತ್ರ ಮಹಿಮೆ ರಹಸ್ಯದಲ್ಲಿ ನಾವು ನಿನ್ನೆ ದಿವಸ ಬಿಟ್ಟ ಇರತಕ್ಕಂಥ ಆ ಪಟ್ಟೀಶ್ವರಂ ದುರ್ಗಾ ಮಹಾಕ್ಷೇತ್ರ. ಇದು 72 ಎಕರೆಗಳ ವಿಶಾಲವಾಗಿರ್ತಕ್ಕಂಥ ವಿರಾಟ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ಗೋಪುರಗಳ ಸಮೇತವಾಗಿರ್ತಕ್ಕಂಥ ಕಾಳಭೈರವ ಮಹಾಕ್ಷೇತ್ರ. ಇಲ್ಲಿ ವೈದ್ಯನಾಗಿರ್ತಕ್ಕಂಥ ಡಾಕ್ಟರ್ ಸ್ವರೂಪದಲ್ಲೇ ಸ್ವತಃ ಕೂತಿರ್ತಕ್ಕಂಥ ಪರಮೇಶ್ವರನ ದೇವಾಲಯ ಕೂಡ ಹೌದು. ಪ್ರಾಕಾರದಲ್ಲಿರ್ತಕ್ಕಂಥ ಪ್ರದಕ್ಷಿಣಾಪೂರ್ವಕವಾಗಿ ಬಂದಾಗ ಮಾಯಾ ರೂಪದಲ್ಲಿರ್ತಕ್ಕಂಥ ಮಹಾವಿಷ್ಣು. ಇಲ್ಲಿ ರಾತ್ರಿ ಹೊತ್ತು ಯಾವ ಕಾಲಕ್ಕೂ ವಿಶೇಷ ಅಂದರೆ ಗಿಣಿಗಳು ಎಲ್ಲವೂ ಮಾತಾಡುತ್ತೆ ಅಂತ ಹೇಳುತ್ತೆ. ಅಂದರೆ ಖಜಾನೆಗಳು ಎಷ್ಟೋ ಇವೆ. ಅಂದರೆ ಮಹಾರಾಜರುಗಳ ಕಾಲದಲ್ಲಿ ಮಹರ್ಷಿಗಳೆಲ್ಲ ಮಹಾರಾಜರು ಯಾಗವನ್ನು ಪರಿವರ್ತನೆ ಮಾಡೋಕ್ಕೆ ಮೊದಲು ಕೇಳ್ಕೊಂಡಿದ್ದಾಗ ಆ ಯಾಗಕ್ಕೆ ಫಲವನ್ನಾಗಿ ಎಲ್ಲರೂ ಮಹಾರಾಜರು, ಎಲ್ಲ ರೀತಿಯಾದ ಮಹಾರಾಜರು, ಎಲ್ಲ ವರ್ಗದ ಮಹಾರಾಜರು, ಎಲ್ಲ ಬೇರೆ ಬೇರೆ ರಾಜ್ಯದ ಮಹಾರಾಜರು ತಮ್ಮ ತಮ್ಮ ಕಾಣಿಕೆಯನ್ನು ಬಂದು ಇಲ್ಲಿ ಸಲ್ಲಿಸಿದ್ರಂತೆ. ಅದನ್ನು ಕಾವಲು ಕಾಯೋರು ಯಾರು ಅಂದರೆ ಯಾವ ಕಾಲಕ್ಕೂ ಕಾವಲೇ ಕಾಯಕ್ಕಾಗದಿದ್ದ ಸಮಯದಲ್ಲಿ ದೇವರ ಹತ್ರ ಒಪ್ಪಿಸ್ಬಿಟ್ಟು ಹೊರಟೋದ್ರು. ಆಗ ಋಷಿಗಳಾಗಿರ್ತಕ್ಕಂಥ ಸಪ್ತ ಋಷಿಗಳೇ ಸ್ವತಃ ಇದನ್ನು ನಮಗೆ ಯಾವ ಕಾಲಕ್ಕೂ ವೈರಾಗ್ಯ, ನಮಗೆ ಇದು ಒಡವೆ ಗಿಡವೆ ಎಲ್ಲ ಬೇಕಾಗಿಲ್ಲ, ಆದರೆ ನಿಮ್ಮ ವಸ್ತುಗಳನ್ನು ನೋಡ್ಕೋಬೇಕು, ಯಾಗ ಹವನಗಳಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಯಾವಾಗಲೂ ಮಾಡ್ತಾ ಇರೋಕ್ಕೋಸ್ಕರ ನಾವು ಕಾಪಾಡ್ಕೊತೀವಿ ಅಂತ ನೋಡ್ತಾ ಇರತಕ್ಕಂಥ ಮಹಾಕ್ಷೇತ್ರ. ಇಲ್ಲಿ ಇವತ್ತಿಗೂ ಹೋಮ ಹವನ ಯಾಗ ಎಲ್ಲವೂ ನಡೀತಾನೇ ಇರುತ್ತೆ ಪ್ರತಿದಿನ ಪ್ರತ್ಯೇಕವಾಗಿ. ಇಲ್ಲಿ ದೇವಿಯ ಅಂಶವನ್ನು ಎಲ್ಲ ರೀತಿಯಲ್ಲೂ ಕಾಣ್ಬೋದು. ಇಲ್ಲಿ ಯಾವ ಕಾಲಕ್ಕೂ ಈ ಮಹಾರಾಜರು ಏನು ಕಾಣಿಕೆಯನ್ನು ಕೊಟ್ಟರು ಅವರು ವಂಶ ಪಾರಂಪರ್ಯವಾಗಿ ಜನ್ಮ ಪಾರಂಪರ್ಯವಾಗಿ ಗಿಣಿಗಳಾಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ರಾತ್ರಿ ಹೊತ್ತು ಗಿಣಿಗಳೇ ಸ್ವತಃ ಬಂದು ಇಲ್ಲೆಲ್ಲ ನಿವಾಸ ಮಾಡಿರುತ್ತೆ. ಬಹಳ ಗಿಣಿಗಳನ್ನು ನೋಡ್ಬೋದು. ದೇವಿ ಕೈಯಲ್ಲಿ ಕೂಡ ಗಿಣಿ ಇರುತ್ತೆ. ಮಹಾರಾಜರು ರಾಜರಾಜ ಮಹಾಋಷಿ, ಅದಕ್ಕೋಸ್ಕರ ರಾಜರಾಜ ಚೋಳನ್ ಅಂತ ಕರಿತೀವಿ. ಅವರ ವಂಶಸ್ಥರಾಗಿರ್ತಕ್ಕಂಥವ್ರು ಪರಿಪೂರ್ಣವಾಗಿ ವಿಕ್ರಮಾದಿತ್ಯನೇ ಸ್ವಯಂ ಗಿಣಿಯಾಗಿ ಬಂದು ಕೂತ್ಕೊಂಡ. ಇಡೀ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದ ವಿಕ್ರಮಾದಿತ್ಯನು ದೇವಿಯ ಉಪಾಸನೆಯನ್ನು ಬಹಳ ಚೆನ್ನಾಗಿ ಮಾಡ್ತಿದ್ದ. ಪರಮೇಶ್ವರನ ಪರಮ ಭಕ್ತ ಆಗಿದ್ದ. ಇಂಥ ಒಂದು ವಿಕ್ರಮಾದಿತ್ಯನೇ ಗಿಣಿಯಾಗಿ ಬಂದು ಕೂತ್ಕೊಂಡಾಗ ಎಲ್ಲ ರಾಜರು ಕೇಳ್ಕೊತಾರೆ ನಾವು ವಿಕ್ರಮಾದಿತ್ಯದ ಮಾಯಾ ಸ್ವರೂಪದಲ್ಲಿ ಆಗಬೇಕು ಅಂತ. ಆಗ ಸಪ್ತಋಷಿಗಳು ಹೇಳ್ತಾರೆ ಖಂಡಿತ ಸಾಧ್ಯವಿಲ್ಲ, ನೀವೆಲ್ಲ ಒಂದು ಕೆಲಸ ಮಾಡ್ಬೋದು, ಒಂದು ಪುನರ್ಜನ್ಮ ಬಂದಾಗ ಗಿಣಿಗಳಾಗಿ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳೋ ಥರ ನಿಮ್ಮ ಒಡವೆಗಳನ್ನು ನೀವೇ ನೋಡ್ಕೊಳ್ಳಿ ಅಂತ. ಭಾಳ ಸಂತೋಷ ಅಂತ ಹೇಳಿ ಅವಕಾಶವನ್ನು ಮಾಡ್ಕೊಳ್ಳಿ, ಈ ಕ್ಷೇತ್ರದಲ್ಲಿ ನೆಲೆಸ್ಬಿಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಗಿಣಿಗಳಾಗಿ ರೂಪ ನೋಡ್ಕೊಳ್ತಿರೋದೇ ಈ ಒಂದು ವಿಶೇಷವಾಗಿರೋ ಪಟ್ಟೀಶ್ವರ ಕ್ಷೇತ್ರ. ಪಟ್ಟನ್ನು ಹಿಡಿದಿರತಕ್ಕಂಥ ದುರ್ಗಾ ಕ್ಷೇತ್ರದಲ್ಲಿ ಯಾವ ಹೆಣ್ಣು ಮಕ್ಕಳಿಗೆ ಎಂತೆಂಥ ತೊಂದರೆ ಇದೆ, ಗಂಡನಿಂದ ಬೇರೆ ಆಗಿರ್ತಕ್ಕಂಥವ್ರು, ಭಾಳ ಜನ ಗಂಡನ ದೋಳಿಕೊಂತಕ್ಕಂಥವ್ರು, ಕುಡುಕರಾಗಿ ಬಂದು ಜಾಡ್ಸ್ ಒದಿಯುವಂಥವ್ರು, ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಚಿತ್ರಹಿಂಸೆ ಕೊಡ್ತಕ್ಕಂಥವ್ರು, ಸಿಗರೇಟ್ಗಳನ್ನು ಸೇದಿ ಬೆನ್ನ ಮೇಲಾಗಲಿ ಕೈ ಮೇಲಾಗಲಿ ತಲೆ ಮೇಲೆ ಸ್ಯಾಡಿಸ್ಟ್ ದರ ಸುಡ್ತಕ್ಕಂಥವ್ರು, ಎಷ್ಟೋ ಸಲ ತಮ್ಮ ತಾಯಂದ್ರ ಮಾತು ಕೇಳಿಕೊಂಡು ಹೆಂಡತಿರಿಗೆ ಗೌರವವನ್ನು ಕೊಡದೆ ಆಹೋಯನ ಮಾಡ್ತಕ್ಕಂಥ ವಿಚಾರಗಳು, ಎಷ್ಟೋ ಜನ ಅತ್ತೆಯಂದ್ರು ಸೊಸೆಯಂದ್ರನ್ನ ಬೆಂಕಿ ಹಾಕಿ ಸುಡೋಣ ಅಂತ ಕಾಯ್ತಾ ಇರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಸರಿಯಾಗಿ ಪಾಠ ಕಳಿಸ್ತಕ್ಕಂಥ ದುರ್ಗಾ ಆ ಪಟ್ಟನ್ನು ನೀವು ಹಿಡಿದು ಜೀವನದ ಪರ್ಯಂತ ಈ ದೇವಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಅಂಥ ಗಂಡದಿಂದ ವಿಮೋಚನೆ, ಅಂಥ ಅತ್ತೆಯಂದ್ರಿಗೆ ವಿಮೋಚನೆ, ಪರಿಪೂರ್ಣವಾಗಿ ನಿಮ್ಮ ಪಟ್ಟೆ ಜಯಶಾಲಿ ಆಗತ್ತೆ. ಈ ಕ್ಷೇತ್ರದ ಮಹಿಮೆ. ಈ ಪಟ್ಟೀಶ್ವರಂ ದುರ್ಗಾದ ಕ್ಷೇತ್ರದಲ್ಲಿ ನೀವು ಹಾಕಬೇಕಾದ ಬರೀ 18 ನಿಂಬೆಹಣ್ಣು ಹಾರ ಕಾರ್ಯಗತವಾಗಿ ಪ್ರಾರ್ಥನೆ ಮಾಡಿಕೊಂಡು ಮಂಗಳವಾರ ದಿವಸ ನಿಮ್ಮ ಕಾರ್ಯ ಸಿದ್ಧಿ ಆಗೋದ್ರೊಳಗೆ ಅವಳಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಬೇಕು. ಕೆಲಸ ಕಾರ್ಯ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಆದಷ್ಟು ಶೀಘ್ರದಲ್ಲೇ ಬಂದು ಪಟ್ಟು ಸೀರೆಯನ್ನು ಕೊಡಬೇಕು. ಅಂದರೆ ರೇಷ್ಮೆ ಸೀರೆಯನ್ನು ಇವಳಿಗೆ ಇಚ್ಛಾನುಸಾರವಾಗಿ ಕೆಂಪು ಸೀರೆಗೆ ಹಸಿರು ಬಾರ್ಡ್ರು, ಕೆಂಪು ಸೀರೆಗೆ ಹಳದಿ ಬಾರ್ಡ್ರು, ಅಥವಾ ಹಳದಿ ಸೀರೆಗೆ ಕೆಂಪು ಬಾರ್ಡ್ರು, ಈ ರೀತಿಯಾಗಿ ಇಚ್ಛಾನುಸಾರವಾಗಿ ಕೊಟ್ಟರೆ, ಅಥವಾ ನೀಲಿ ಸೀರೆಗೆ ಕೆಂಪು ಬಾರ್ಡ್ರು ಬಹಳ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೊಟ್ಟಾಗ ಆ ಜಗನ್ಮಾತೆಗೆ ಸುಂದರವಾಗಿ ಅಲಂಕಾರ ರಮಣೀಯವಾಗಿರ್ತಾಳೆ.